ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಖಿಲೈಸುವಕ್ವೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಕುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್-ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕರುಣಾಸಂಧಿ ಎರಡನೆಯ ಸಂಧಿ 27ನೇ ಶ್ಲೋಕ, 27ನೇ ಪದ್ಯ. ಕಣ್ಣಿಗೆವೆಯಂದದಲ್ಲಿ ಕೈಮೈ ತಿಣ್ಣಿಗೊದಗುವ ತೆರದಿ ಪಲ್ಗಳು, ಪಣ್ಣು ಫಲಗಳ ನಗಿದು ಜಿಹ್ವೆಗೆ ರಸವ ನೀವಂತೆ. ಪುಣ್ಯ ಫಲವೀವಂದದಲ್ಲಿ ನುಡಿ ಬೆಣ್ಣಿನಾಳ್ವಾಂಡದೊಳು ಲಕ್ಷ್ಮಣ ನಣ್ಣನೊದಗುವ ಭಕ್ತರವಸರ ಕಮರ ಗಣ ಸಹಿತ. ಅದ್ಭುತ. 3 ರೀತಿಯಾದ ದೃಷ್ಟಾಂತಗಳನ್ನು ಕೊಡ್ತಾರೆ. ಏನು ಮುಖ್ಯ ಈ 3 ದೃಷ್ಟಾಂತಗಳು ಎದಕ್ಕೆ ಅಂತಂದ್ರೆ, ಪರಮಾತ್ಮ ನಮ್ಮನ್ನ ಏನು ಕಾಪಾಡ್ತಾನಲ್ಲ, ನಮ್ಮನ್ನ ಕಾಪಾಡೋದ್ರಿಂದ ಅವನಿಗೆ ಎಳ್ಳಷ್ಟು ಯಾವ ಉಪಯೋಗವೂ ಇಲ್ಲ. ನಾವೆಲ್ಲ ನಮಗೇನು ಉಪಯೋಗ ಅಂತ ತಿಳ್ಕೊಂಡೇನೆ ಬೇರೆಯವ್ರ ಕೆಲಸ ಮಾಡೋದ್ರಿ. ಹಾಗಲ್ಲ, ಅವನಿಗೆ ಉಪಯೋಗವಿಲ್ಲದೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಅವನಿಗೆ ನಮ್ಮಿಂದ ಯಾವ ರೀತಿ ಉಪಯೋಗವೂ ಇಲ್ಲ, ನಮ್ಮನ್ನು ರಕ್ಷಣೆ ಮಾಡೋದ್ರಿಂದ ಯಾವ ರೀತಿ ಉಪಯೋಗವೂ ಇಲ್ಲ ಅಂತ 3 ದೃಷ್ಟಾಂತಗಳನ್ನು ಕೊಡ್ತಾರೆ. ಕಣ್ಣಿಗೆವೆಯಂದದಲ್ಲಿ ನಮ್ಮ ಕಣ್ಣನ್ನ ಸಣ್ಣ ಸಣ್ಣ ಧೂಳುಗಳನ್ನ ಹುಳಗಳಿಂದಾಗಿ ರಕ್ಷಣೆ ಮಾಡುತ್ತೆ ನಮ್ಮ ರೆಪ್ಪೆ, ಕಣ್ಣಿನ ರೆಪ್ಪೆ. ಎವೆ ಅಂತಂದ್ರೆ ರೆಪ್ಪೆ ಅಂತ ಅರ್ಥ. ಹೇಗೆ ನಮ್ಮ ಕಣ್ಣುಗಳನ್ನ ಯಾವ ಆದ್ರೆ ರೆಪ್ಪೆಗೆ ಏನಾದರೂ ಪ್ರಯೋಜನ ಇದೆನಾ? ಇಲ್ಲ. ಕಣ್ಣನ್ನು ರಕ್ಷಣೆ ಮಾಡೋದ್ರಿಂದ ರೆಪ್ಪೆಗೇನು ಪ್ರಯೋಜನ ಇಲ್ಲ. ಹಾಗೆ ಕೈ ಮೈ ತಿಣ್ಣಿಗೊದಗುವ, ಎಲ್ಲಿ ತುರುಸುತ್ತೋ, ಎಲ್ಲಿ ಕಡಿತ ಹುಟ್ಟುತ್ತೋ ದೇಹದಲ್ಲಿ, ಎಲ್ಲಿ ತಿಂಡಿ ಬಿಡ್ತದೋ ಅಲ್ಲಿ ಕೈಗಳು ತಾಮಷ್ಟಕ್ಕೆ ತಾವೇ ಹೋಗ್ತವೆ. ಅಲ್ಲಿ ಹೋಗಿ ಆ ನೆವೆಯನ್ನ, ಆ ಕಡಿತವನ್ನ ಹೋಗಲಾಡಿಸಿ ಮತ್ತೆ ವಾಪಸ್ಸು ಬರ್ತವೆ. ಆ ಕಡಿತವನ್ನು ಹೋಗಲಾಡಿಸೋದ್ರಿಂದ ಕೈಗೇನಾದರೂ ಪ್ರಯೋಜನ ಇದೆನಾ? ನಯಾ ಪೈಸಾ ಇಲ್ಲ. ಹಲ್ಲುಗಳು ಬಾಯಲ್ಲಿ ಯಾವ ಪದಾರ್ಥವನ್ನು ಹಾಕಿದ್ರು, ಹಣ್ಣು ಹಂಪಲುಗಳನ್ನು ಹಾಕಿದ್ರು ಅದನ್ನು ಜಗಿದು ನಾಲಿಗೆಗೆ ಅದ್ಭುತವಾದ ರಸವನ್ನು ಕೊಡುತ್ತೆ. ಹಲ್ಲುಗಳಿಗೇನಾದರೂ ಪ್ರಯೋಜನ ಇದೆನಾ? ಇಲ್ಲ. ಹೇಗೆ
ಕಣ್ಣಿಗೆ ರೆಪ್ಪೆ ಕಾಪಾಡಿ ಅದಕ್ಕೆ ರೆಪ್ಪೆಗೆ ಯಾವ ಪ್ರಯೋಜನವಿಲ್ಲ. ತುರಿಸಿದಂತಹ ಕೈಗಳಿಗೆ ಹೋಗಲಾಡಿಸಿದ ಆ ಒಂದು ಹೋಗಲಾಡಿದ ತುರಿಕೆಯಿಂದ ಕೈಗಳಿಗೆ ಏನು ಪ್ರಯೋಜನ ಇಲ್ಲ. ಅಗಿದು ನಾಲಿಗೆಗೆ ರಸವನ್ನು ಕೊಟ್ಟಂತಹ ಹಲ್ಲುಗಳಿಗೆ ಏನು ಪ್ರಯೋಜನ ಇಲ್ಲ. ಹಾಗೆ ಪರಮಾತ್ಮನಿಗೆ ಯಾವ ಪ್ರಯೋಜನ ಇಲ್ಲ. ಏನು ಅಂತಂದ್ರೆ ಮುಂದೆ ಹೇಳ್ತಾರೆ, ಪುಣ್ಯ ಫಲಗಳ ನಗಿದು ಪುಣ್ಯ ಫಲ ನೀವಂದದಲ್ಲಿ ಪುಣ್ಯ ಫಲ ವಂದದಲ್ಲಿ ಅಂದ್ರೆ ಪುಣ್ಯ ಫಲಗಳನ್ನ ಅಂದರೆ ಅತ್ಯಂತ ಪುಣ್ಯಸ್ವರೂಪರಾದ ಜೀವರಿಗೆ ಸರಿಯಾದ ಸಮಯದಲ್ಲಿ ತನ್ನಲ್ಲಿಯೇನೇ ಭಕ್ತಿಯನ್ನು ಕೊಟ್ಟು ವಿಚಾರ ಮಾಡಿ. ನಮ್ಮಲ್ಲಿ ಭಕ್ತಿ ಬರಬೇಕು ಅವನ ಬಗ್ಗೆ ಅಂದರೆ ಅವನ ಅನುಗ್ರಹವೇ ಬೇಕು. ಸರಿಯಾದ ಸಮಯಕ್ಕೆ ಈ ಒಂದು ಜೀವನಿಗೆ ಇದು ಚರಮಕಾಲ, ಇದು ಚರಮ ದೇಹ ಅಂತ ಪರಮಾತ್ಮನಿಗೆ ಗೊತ್ತಿರ್ತದೆ. ಅಂತಹ ಪಕ್ವವಾಗುವಂತಹ ಸಮಯದಲ್ಲಿ, ಪಕ್ವವಾದ ಹಣ್ಣು ಮರದ ಮೇಲೆ ಕೂಡುವುದಿಲ್ಲ, ಉದುರಿ ಕೆಳಗಡೆ ಬೀಳುತ್ತೆ. ಸಮಯ ಬರಬೇಕಷ್ಟೆ. ಪಕ್ವವಾಗುವ ತನಕ ಕಾಯಬೇಕು. ಹಾಗೆ ಪಕ್ವವಾಗುವ ತನಕ ಆ ಪಕ್ವವಾದ ಕಾಲದಲ್ಲಿ, ಆಗುವ ಕಾಲದಲ್ಲಿ ತನ್ನಲ್ಲಿಯೇನೇ ಸರಿಯಾದ ಅನುಸಂಧಾನವನ್ನು ಕೊಟ್ಟು, ಅರ್ಥಾತ್ ಅವರಿಗೆ ದರ್ಶನವನ್ನು ಕೊಟ್ಟು ಉದ್ಧಾರ ಮಾಡ್ತಾನೆ. ಹೇಗೆ ಅಂತಂದ್ರೆ, ನುಡಿವೆನ್ನಿನಾಳ್ವಾಂಡದೊಳು, ಸುಮ್ಮನೆ ತಲೆ ಕೆಡಿಸ್ತಾರೆ ಜಗನ್ನಾಥದಾಸರು, ಸೀದಾ ಹೇಳೋದೇ ಇಲ್ಲ ಮಹಾತ್ಮರು. ನುಡಿವೆಣ್ಣಿ ಅಂತಂದ್ರೆ ನುಡಿಗೆ, ಪದಗಳಿಗೆ ಅಭಿಮಾನಿ ದೇವತೆ ಸರಸ್ವತೀ ದೇವಿ. ಆ ಸರಸ್ವತೀ ದೇವಿಯನ್ನ ಆಳುವಂಥವನು ಬ್ರಹ್ಮದೇವರು. ಆಳ್ವ, ಆ ನುಡಿವೆಣ್ಣಿ ಪದಗಳಿಗೆ ಅಭಿಮಾನಿಯಾದ ಸರಸ್ವತೀ ದೇವಿಯನ್ನ ಆಳುವಂಥವನು ಬ್ರಹ್ಮ. ಹಾಗಾದ್ರೆ ನುಡಿವೆಣ್ಣಿನಾಳ್ವ ಅಂತಂದ್ರೆ ಬ್ರಹ್ಮ. ಅಂಡದೊಳು, ಹಾಗಾಗಿ ಬ್ರಹ್ಮಾಂಡದೊಳು ಅಂತ ಅರ್ಥ. ನುಡಿವೆಣ್ಣಿನಾಳ್ವಾಂಡದೊಳು, ಬ್ರಹ್ಮಾಂಡದಲ್ಲಿ ಲಕ್ಷ್ಮಣನಣ್ಣನೊದಗುವ, ಲಕ್ಷ್ಮಣನ ಅಣ್ಣನಾದ ಶ್ರೀರಾಮಚಂದ್ರ ದೇವರು ಬಂದು ಒದಗುತ್ತಾನೆ. ಯಾವಾಗ ಗೊತ್ತಾ? ಭಕ್ತರವಸರಕ್ಕೆ, ಭಕ್ತರಿಗೆ ಯಾವಾಗ ಅವಶ್ಯಕತೆ ಇರ್ತದೋ ಆವಾಗ ಬರ್ತಾನೆ. ಸುಮ್ಮನೆ ಬಂದು ಏನು ಮಾಡಬೇಕು? ಬಹಳ ಸರ್ತಿ ಅನುಭವ ಆಗಿದೆ ನನಗೆ ಇದರಲ್ಲಿ. ಅವಸರಕ್ಕೆ ಬಂದಿದ್ದಾನೆ, ಅವಸರಕ್ಕೆ ಕಾದಿದ್ದಾನೆ, ಯಾವುದೋ ಒಂದು ರೂಪದಿಂದ. ಭಕ್ತರವಸರಕ ಹೇಗೆ? ಒಬ್ಬನೇ ಬರೋದಿಲ್ರಿ, ಅಮರಗಣ ಸಹಿತ ದೇವತೆಗಳ ಗಣ ಸಮೂಹದೊಂದಿಗೆ ಬರ್ತಾನೆ ನಮ್ಮನ್ನು ಕಾಪಾಡಲಿಕ್ಕೆ. ಯಾವ ವ್ಯಕ್ತಿಗೆ ಉದ್ಧಾರ ಮಾಡಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಅವನ ಪಕ್ವಕಾಲ ಅಂತ ಇರ್ತದೋ, ಪಕ್ವಕಾಲದಲ್ಲಿ ಮಾತ್ರ ಅಲ್ಲ ಪರಮಾತ್ಮ ಸದಾಕಾಲ ತನ್ನ ಭಕ್ತರನ್ನ ಅನುದಿನವೂ ಲವಕ್ಷಣವೂ ಕೂಡ ಬಿಡದೇನೆ ಕಾಪಾಡ್ತಾನೇ ಇರ್ತಾನೆ. ಆದರೆ ಕೊನೆ ಕಾಲದಲ್ಲಿ ವಿಶೇಷವಾಗಿ ಬಂದು ದರ್ಶನವನ್ನು ಕೊಡ್ತಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಕಣ್ಣು, ರೆಪ್ಪೆ, ಮೈಯಲ್ಲಿ ತಿಂಡಿ, ಮತ್ತು ಅದಕ್ಕೆ ಹಸ್ತಗಳು, ಆಮೇಲೆ ನಾಲಿಗೆಯಲ್ಲಿ ಹಲ್ಲುಗಳು, ಅದರ ರಸ, ಅದು ಭಕ್ಷ್ಯಗಳನ್ನು ತಿಂದು ಸಿಪ್ಪಿಯನ್ನು ಒಗೆದು ದೂರ ಮಾಡಿ ರಸವನ್ನು ನಾಲಿಗೆ ಕೊಡ್ತದೆ. ಅದು ಇದನ್ನೇ ಯಾಕೆ ಕೊಟ್ಟರು ಜಗನ್ನಾಥದಾಸರು? ಅದು ಮುಖ್ಯ. ಈ ಬೇಕಾದಷ್ಟು ಉದಾಹರಣೆಗಳು ಇದನ್ನೇ ಯಾಕೆ ಕೊಟ್ಟರು?
ಅಂದರೆ ಕಣ್ಣಿಗೆ ರೆಪ್ಪೆಗೆ ಬಹಳ ದೂರ ಇಲ್ಲ, ಅತಿ ಸಮೀಪದಲ್ಲಿರುವಂಥದ್ದು ರೆಪ್ಪೆ. ಕಣ್ಣಿಗೆ ದೂರದಲ್ಲಿರೋ ಪದಾರ್ಥಗಳ ಜ್ಞಾನ ಬಂದರೂ ರೆಪ್ಪೆಯ ಜ್ಞಾನ ಬರೋದಿಲ್ಲ. ಕಣ್ಣು ಮುಚ್ಚಿ ತೆಗೆದಾಗಲೂ ಕೂಡ ರೆಪ್ಪೆ ಕಾಣೋದಿಲ್ಲ. ನೋಡ್ರಿ, ಕಣ್ಣು ಮುಂದಿದ್ದೆಲ್ಲ ಜ್ಞಾನ ಬರ್ತದೆ. ಕಣ್ಣು ಮುಚ್ಚಿದಾಗ ಕಣ್ಣಿನ ಮುಂದೆ ರೆಪ್ಪೆ ಇದೆ, ಅದು ರೆಪ್ಪೆ ಇದೆ ಎಂದು ಗೊತ್ತಾಗೋದಿಲ್ಲ, ರೆಪ್ಪೆಯ ಜ್ಞಾನ ಬರೋದಿಲ್ಲ. ಹಾಗೆ ಪರಮಾತ್ಮ ಬಿಂಬ, ನಾವು ಪ್ರತಿಬಿಂಬರು. ನಮ್ಮೊಳಗೇನೇ ಪರಮಾತ್ಮನಿದ್ದಾನೆ. ಆದರೆ ರೆಪ್ಪೆಯ ಹಾಗೆಯೇನೇ ಹತ್ತಿರದಲ್ಲೇ ಇದ್ದಾನೆ. ಆದರೆ ಹೇಗೆ ಕಣ್ಣು ಅತಿ ಹತ್ತಿರದಲ್ಲಿರುವಂತಹ ರೆಪ್ಪೆಗಳನ್ನು ನೋಡ್ಲಿಕ್ಕಾಗೋದಿಲ್ಲವೋ, ಹಾಗೆ ಪರಮಾತ್ಮನನ್ನ ಅತಿ ಹತ್ತಿರದಲ್ಲಿರುವ ಪರಮಾತ್ಮನನ್ನು ನೋಡ್ಲಿಕ್ಕಾಗೋದಿಲ್ಲ. ಅತಿ ಹತ್ತಿರದಲ್ಲಿರುವ ಪರಮಾತ್ಮನನ್ನ ನೋಡ್ಲಿಕ್ಕಾಗೋದಿಲ್ಲ. ಹಾಗೆ ಆದ್ದರಿಂದ ಅದನ್ನ ಹೇಳಲಿಕ್ಕೆ ಈ ಕಣ್ಣು ಮತ್ತು ರೆಪ್ಪೆಗಳ ದೃಷ್ಟಾಂತವನ್ನು ಕೊಟ್ಟದ್ದು. ಮೈ ಕೈ ಏನಿದು, ಅದಕ್ಕೆ ಬರುವಂತಹ ತುರಿಕೆ ಅದು ಯಾಕೆ ಕೊಟ್ಟರು ಅಂತಂದರೆ, ಈ ತುರಿಕೆಗೆ ಸದೃಶವಾದದ್ದು ವಿಷಯ ಸಂಬಂಧವಾದ ದುಃಖಗಳು ನಮಗೆ ಪ್ರಾಪ್ತವಾದಾಗ ಆ ಸಮಯದಲ್ಲಿ ಅವನು ಜ್ಞಾನವೆಂಬ ಕರಗಳಿಗೆ ಸಮಾನವಾದದ್ದು ಜ್ಞಾನ ಅನುಸಂಧಾನ. ಹೇಗೆ ತಿಂಡಿ ಬಿಟ್ಟಾಗ ಕೈಗಳು ಹೋಗಿ ಅದನ್ನು ತುರಿಸಿ ಆ ನೆಮೆಯನ್ನ ದೂರ ಮಾಡುತ್ತೋ, ಹಾಗೆ ದುಃಖಗಳು ಬಂದಾಗ ಜ್ಞಾನವೆಂಬ ಅನುಸಂಧಾನವನ್ನು, ಜ್ಞಾನದಿಂದಾಗಿ ಆ ದುಃಖಗಳನ್ನು ಪರಿಹಾರ ಮಾಡ್ತಾನೆ. ಇದಕ್ಕೆ ಕರಗಳಿಗೆ ಪ್ರಯೋಜನ ಇಲ್ಲ. ಅದೇ ರೀತಿ ಪರಮಾತ್ಮ, ಜ್ಞಾನವನ್ನು ಕೊಟ್ಟಂತಹ ಪರಮಾತ್ಮನಿಗೆ ಯಾವ ರೀತಿ ಪ್ರಯೋಜನ ಇಲ್ಲ. ದಂತಗಳು ಸಿಪ್ಪೆಯನ್ನು ದೂರ ಮಾಡಿ ಬರೀ ಭಕ್ಷ್ಯವನ್ನು ಮಾತ್ರ ಅಗಿಯುತ್ತೆ, ಅದರಲ್ಲಿರೋ ರಸವನ್ನ ನಾಲಿಗೆಗೆ ಕೊಡುತ್ತೆ. ಹಾಗೆ ಕೊಡೋದ್ರಿಂದ ದಂತಕ್ಕೇನು ಪ್ರಯೋಜನ ಇಲ್ಲ. ಆ ರೀತಿ ಪರಮಾತ್ಮ ಸಿಪ್ಪೆಗೆ ಸದೃಶವಾದದ್ದು ಈ ಲಿಂಗದೇಹ. ಮೇಲಿನ ಸಿಪ್ಪೆ ಇದು, ಒಳಗಡೆ ಇದೆ ತಿರುಳು, ನಿಜವಾದದ್ದು. ತಿರುಳನ್ನು ತಿಳಿಲಿಕ್ಕೆ ನಾವು ಅರಳು ಮರಳಾಗ್ತೇವೆ, ಗೊತ್ತೇ ಆಗುವುದಿಲ್ಲ. ಈ ಲಿಂಗದೇಹ ಸಿಪ್ಪೆ ಇದ್ದ ಹಾಗೆ ತದ್ಗತ ಜೀವ ಅವನ ಸ್ವರೂಪವಾದ ಆನಂದ ಭರಿತವಾದ ಒಂದು ರಸ. ಆ ರಸವನ್ನ ಜೀವನಿಗೆ ಉಣಿಸ್ತಾನೆ ಪರಮಾತ್ಮ ಮೋಕ್ಷದಲ್ಲಿ. ಆದರೆ ಪರಮಾತ್ಮ ಹಲ್ಲಿದ್ದ ಹಾಗೆ, ಯಾವ ಪ್ರಯೋಜನ ಇಲ್ಲ ಅವನಿಗೆ. ಜೀವನಲ್ಲಿಯೇ ಇರುವಂತಹ ಆ ಒಂದು ಸ್ವರೂಪಾನಂದಭೂತವಾದ ರಸವನ್ನ ಜೀವನಿಗೆ ಉಣಿಸ್ತಾನೆ. ಆದರೆ ಪರಮಾತ್ಮನಿಗೆ ಯಾವ ವಿಧವಾದ ಪ್ರಯೋಜನ ಇಲ್ಲ. ಅಲ್ಲ, ಇಷ್ಟೆಲ್ಲ ಯಾಕೆ ಮಾಡ್ತಾನೆ ಪರಮಾತ್ಮ? ಏನೂ ಪ್ರಯೋಜನ ಇಲ್ಲದೇ ಇದ್ರೂ ಮಾಡ್ತಾನಲ್ಲ ಅಂದರೆ ಅದನ್ನೇ ಹೇಳ್ತಾರೆ, ಪರಮಾತ್ಮ ಸ್ವಾಮಿಯ ಲಕ್ಷಣವೇ ಅದು, ಪ್ರಭುತ್ವದ ಲಕ್ಷಣವೇ ಅದು. ತನಗೆ ಯಾವ ರೀತಿ ಪ್ರಯೋಜನವಿಲ್ಲದೇ ಇದ್ದರೂ ಕೂಡ ಇನ್ನೊಬ್ಬರನ್ನ ಕಾಪಾಡೋದೇ ಸ್ವಾಮಿತ್ವ, ಪ್ರಭುತ್ವ. ದೇವಶೇಷ ಸ್ವಭಾವೋಯಂ, ಭಕ್ತರನ್ನ ಕಾಪಾಡೋದು ಅವರ ಒಂದು ಸ್ವಭಾವ, ಹುಟ್ಟುಗುಣ ಅಂತ ಹೇಳ್ತಾರಲ್ರಿ ನಮ್ಮ ಕಡೆ ಎಲ್ಲ. ಏನು ಹೇಳಿದ್ರು ಅದೇ ಮಾಡ್ತಿರ್ತಾರೆ, ಹುಟ್ಟುಗುಣ ಅಂತ ಬೈತಾ ಇರ್ತೇವೆ. ಅದು ಅವನ ಸ್ವಭಾವ, ಬೇರೆ ಮಾಡ್ಲಿಕ್ಕೆ ಆಗೋದಿಲ್ಲ, ಇದನ್ನು ಬಿಟ್ಟಿರ್ಲಿಕ್ಕೆ ಆಗೋದ ಸ್ವಭಾವ ಅದು. ನಮ್ಮ ಸ್ವಭಾವ ಮತ್ತೊಬ್ಬರ ಬಗ್ಗೆನೇ ಮಾತಾಡೋದು,
ಇಲ್ಲಿಲ್ಲದ ವಿಷಯಗಳನ್ನು ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋದು ನಮ್ಮ ಸ್ವಭಾವ. ನಾಳೆ ಹೇಗಾಗುತ್ತೋ, ನಾಡಿದ್ದು ಹೇಗಾಗುತ್ತೋ ಸ್ವಭಾವ, ಏನು ಮಾಡಲಿಕ್ಕಾಗ. ಹಾಗೆ ಪರಮಾತ್ಮ ಸಕಲರನ್ನ ಕಾಪಾಡಬೇಕು ಅನ್ನೋದು ಅವನ ಒಂದು ಸ್ವಭಾವ. ಆದ್ದರಿಂದ ಅವನು ಕಾಪಾಡಿಯೇ ಕಾಪಾಡ್ತಾರೆ, ಪ್ರಯೋಜನ ಇಲ್ಲದೆ ಇವರು ಕೂಡ ಕಾಪಾಡ್ತಾರೆ. ಅಷ್ಟೇ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಕೊಟ್ಟದನು ಕೈಗೊಂಬ ರಕ್ಷಣ ಬಿಟ್ಟಗಲ ತನ್ನವರ ದುರಿತಗಳಟ್ಟುವನು ದೂರದಲ್ಲಿ ದುರಿತಾರಣ್ಯ ಪಾವಕನು. ಬೆಟ್ಟ ಬೆನ್ನಲಿ ಹೊರಿಸಿದವರೊಳು ಸಿಟ್ಟು ಮಾಡಿದನೇನೋ ಹರಿ ಕಂಗೆಟ್ಟ ಸುರರಿಗೆ ಸುಧೆಯ ನುಣಿಸಿದ ಮುರಿದ ನಹಿತರನು. ಈ ದುರಿತಾರಣ್ಯ ಪಾವಕ, ಕಷ್ಟಗಳೆಂಬ ಈ ದುರಿತಾರಣ್ಯ, ಕಷ್ಟಗಳು ಅಂತಂದರೆ ಪಾಪಗಳೇ ಕಷ್ಟಗಳು. ಪಾಪದಿಂದ ಬಹಳ ಅಡೆತಡೆಗಳು, ಸಕಲ ಕಾರ್ಯಗಳಲ್ಲೂ ವಿಘ್ನಗಳು. ದುರಿತ ಅಂದರೆ ಆ ಪಾಪನೇ. ಆ ಪಾಪಗಳೆಂಬ ದೊಡ್ಡ ಅರಣ್ಯ, ಕಾಡು. ಆ ಅರಣ್ಯಗೆ, ಆ ಕಾಡಿಗೆ ಇವನು ಕಿಚ್ಚು ಇದ್ದ. ಕಾಡ್ಗಿಚ್ಚು ಹತ್ಕೊಂಡ್ರೆ ಕಾಡನ್ನೇ ಸುಟ್ಟು ಬಿಡುತ್ತದೆ. ಹಾಗೆ ಆ ಪಾಪಗಳೆಂಬ ಅರಣ್ಯಕ್ಕೆ ಇವನು ಪಾವಕ, ಅಗ್ನಿಗೆ ಸದೃಶ ಪರಮಾತ್ಮ. ಅವನು ಏನು ಮಾಡ್ತಾನೆ? ಕೊಟ್ಟದನು ಕೈಗೊಂಬ. ಯಾರು ಏನನ್ನೇ ಎಷ್ಟೇ ಕೊಡಲಿ, ಎಂಥದ್ದನ್ನೇ ಕೊಡಲಿ, ಭಕ್ತಿಯಿಂದ ಕೊಟ್ಟರೆ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ. ಸಂದೇಹವೇ ಇಲ್ಲ. 5 ರೀತಿ ಹೂಗಳೇ ಬೇಕು, ಇಷ್ಟೇ ಪುಷ್ಪಗಳೇ ಬೇಕು, ಇಷ್ಟೇ ತುಳಸಿನೇ, 1 ದಳ ತುಳಸಿ ಇದ್ದರೂ ಸಾಕು. ಇಂತಹ ಪಂಚಭಕ್ಷ್ಯಗಳೇ ಬೇಕು, ಏನೂ ಬೇಡ. ಜಲಧಿಶಯನಿಗೆ ಜಲವೇ ನೈವೇದ್ಯ. ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಮಾಡಬೇಕು. ತಿನ್ನಲಿಕ್ಕೆ ಗತಿ ಇರೋದಿಲ್ಲ, ಮತ್ತೊಬ್ಬರು ಮನೆಗೆ ಹೋಗಿ ಕೇಳಿ ತಂದು ಪಂಚಭಕ್ಷ್ಯ ಮಾಡಿ ಪರಮಾತ್ಮನಿಗೆ ಅರ್ಪಣೆ ಮಾಡೋದು ಮೂರ್ಖತನ. ಬೇಕಾದಷ್ಟು ಇದೆ, ಇನ್ನೂ ಪ್ರತಿನಿತ್ಯ 1000 ಜನಕ್ಕೂ ಊಟಕ್ಕೆ ಹಾಕುವಷ್ಟು ಶಕ್ತಿ ಇದೆ. ಆದರೆ ಪರಮಾತ್ಮನಿಗೆ ಏನೂ ಕೊಡೋದಿಲ್ಲ. ಅದು ಪರಮ ಮೂರ್ಖತನ. ಭಕ್ತಿಯಿಂದ ಕೊಡ್ರಿ, ಏನಾದರೂ ಕೊಡ್ರಿ, ಭಕ್ತಿಯಿಂದ ಕೊಡ್ರಿ. ಕೊಟ್ಟದನು ಕೈಗೊಂಬ. ಜ್ಞಾನಾನುಸಂಧಾನ ಪೂರ್ವಕವಾಗಿ ಭಾರತೀಯರೊಳ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನಿಗೆ ಸಮರ್ಪಣೆ ಮಾಡುತ್ತೇನೆ ಎನ್ನುವಂತಹ ಭಾವನೆ ಸ್ವೀಕಾರ ಮಾಡ. ರಕ್ಷಣ ಬಿಟ್ಟಗಲ, ಅರಕ್ಷಣ ಬಿಟ್ಟಗಲ. ಒಂದು ಘಳಿಗೆಯೂ ಕೂಡ ಅಂತಹ ಭಕ್ತರನ್ನ, ಅಂತಹ ಕೊಟ್ಟವರನ್ನ ಇವನು ಎಂದೂ ಕೂಡ ಬಿಟ್ಟಿರೋದಿಲ್ಲ, ಅಲಗಾಡೋದಿಲ್ಲ. ತನ್ನವರ ದುರಿತಗಳಟ್ಟುವನು. ತನ್ನವರು ಅಂತ ಯಾರ್ಯಾರಿದ್ದಾರೋ ಅವರ ದುರಿತಗಳನ್ನ, ಪಾಪಗಳನ್ನ, ಕಷ್ಟಗಳನ್ನ ಅಟ್ಟುವನು ದೂರದಲ್ಲಿ. ಪ್ರಾರಬ್ಧ ಕರ್ಮ ಅನುಭವಿಸಲೇಬೇಕು. ಆಗಾಮಿನಿ ಕರ್ಮ ಅಂತ ಏನಿದೆ ಅದನ್ನು ದೂರ ಮಾಡ್ತಾನೆ ಪರಮಾತ್ಮ. ಅದನ್ನು ಹೇಳ್ತಾ ಇದ್ದಾರೆ. ದೂರದಲ್ಲಿ ಅರ್ಥಾತ್ ಏನು ಹೇಳಬೇಕಾದ್ರೆ, ಜ್ಞಾನಕ್ಕೆ ಪ್ರತಿಬಂಧಕವಾದಂತಹ, ಅಪರೋಕ್ಷ ಜ್ಞಾನಕ್ಕೆ ಪ್ರತಿಬಂಧಕವಾದಂತಹ ಅಜ್ಞಾನಾದಿಗಳ ದೋಷ, ಆ ದೋಷಗಳನ್ನ ದೂರದಲ್ಲಿ ಅಟ್ಟುವನು, ದೂರದಲ್ಲಿ ಓಡಿಸ್ತಾನೆ. ಎಲ್ಲಿ ಓಡಿಸ್ತಾನಪ್ಪ? ಭಗವದ್ವೇಷಿಗಳಾದ,
ದೈತ್ಯರ ಹತ್ತಿರ ಆ ದೋಷಗಳನ್ನು ಓಡಿಸ್ತಾರೆ. ಅವರಿಗೆ ಇನ್ನೂ ಅಜ್ಞಾನ ಬರಲಿ, ಇನ್ನೂ ಆ ಎಲ್ಲ ದೋಷಗಳು ಬರಲಿ, ಅವರಿನ್ನೂ ಅವರ ಸಾಧನೆ ಏನೇ ಹರಿದ್ವೇಷ, ಎಷ್ಟೆಷ್ಟು ಹರಿದ್ವೇಷವನ್ನು ಮಾಡ್ತಾರೋ ಅಷ್ಟಷ್ಟು ಅಧೋಲೋಕವನ್ನು ಹೊಂದುತ್ತಾರೆ. ಹಾಗೆ ಆಗಲಿ. ಹೇಗೆ ಸೂರ್ಯ ಅಂಧಕಾರವನ್ನು ಓಡಿಸ್ತಾನೋ ಹಾಗೆ ಬರುವಂತಹ ಈ ಕಷ್ಟಗಳನ್ನು ದೂರಕ್ಕೆ ಓಡಿಸ್ತಾನೆ ಪರಮಾತ್ಮ. ಹೇಳ್ತಿದ್ದಾರೆ ಇಲ್ಲಿ ನೋಡ್ರಿ, ಎಷ್ಟು ಅವನೇ ಕಷ್ಟಪಟ್ಟ. ಆದರೆ ಬೆಟ್ಟ ಬೆನ್ನಲಿ ಹೊರಿಸಿದವರೋಳ್ ಸಿಟ್ಟು ಮಾಡಿದನೇನೋ ಹರಿ. ಸಮುದ್ರ ಮಥನ, ದೇವತೆಗಳು ಸುಸ್ತಾದ್ರು. ಏನು ವಾಸುಕಿಯನ್ನು ತಂದು ಹಾಕಿ ಬಿಗಿದಿದ್ದಾರೆ. ಮಥನ ಮಾಡ್ತಾ ಇದ್ದಾರೆ. ಇಬ್ಬರಿಗೂ ಅಮೃತ ಬೇಕು. 50-50 ಮುಂಚೆ ಮಾತಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಆಯ್ತು, ಡೀಲ್ ಡನ್. ಅಷ್ಟು ದೊಡ್ಡ ಕ್ಷೀರಸಾಗರ, ಮಂದರ ಪರ್ವತ ಶುರು ಆಯಿತು. ಎಷ್ಟು ಆಳ ಇದೆ ಕ್ಷೀರಸಾಗರ. ಮಂದರ ಪರ್ವತವೂ ದೊಡ್ಡದು, ಆದರೆ ಅದಕ್ಕಿಂತಲೂ ದೊಡ್ಡದಾದದ್ದು ಕ್ಷೀರಸಾಗರ. ಕೆಳಗಡೆ ಜಾರ್ಲಿಕ್ಕೆ ಶುರು ಆಯಿತು. ನಾರಾಯಣ ಬಂದಪ್ಪ, ನಾ ರೆಡಿನೇ ಇದ್ದೆ, ಗೊತ್ತಿತ್ತು ನೀವು ಒಂದೇ ಬರ್ತೀರಿ ನನ್ನ ಹತ್ರ ಅಂತ. ನಾ ರೆಡಿನೇ ಇದ್ದೆ. ತಗೋ ಕೂರ್ಮ ಅವತಾರ. ಶುರು ಆಯಿತು. ಮಂದರ ಪರ್ವತವನ್ನು ಜಗ್ಗೋದು ಹೇಳ್ರಿ, ಆ ಕಡೊಮ್ಮೆ ಈ ಕಡೊಮ್ಮೆ ತಿರುಗಿಸೋದು ಅಂದ್ರೆ ಕೂರ್ಮನಾಗಿ ಬಂದರೂ ಕೂಡ ವಿಷ ಕಾರ್ಲಿಕತ್ತು ವಾಸುಕಿ. ದೈತ್ಯರು ಬಿದ್ರು. ನಾರಾಯಣ ಒಂದು ರೂಪದಿಂದ ದೈತ್ಯರಲ್ಲೂ ಹೋದ. ಮತ್ತೆ ಶುರು ಆಯಿತು ಮಥನ. ಇಬ್ಬರಿಗೂ ಸುಸ್ತಾಯಿತು, ಇಬ್ಬರೂ ಬಿದ್ರು. ಮತ್ತೆ ನಾರಾಯಣ ಇಬ್ಬರಲ್ಲೂ ಸೇರ್ಕೊಂಡ. ಇಬ್ಬರೂ ಜೋರಾಗಿ ಜಗ್ಗಾಟ. ಮಂದರ ಪರ್ವತ ಬಿರುಕು ಬೀಳ್ಲಿಕ್ಕೆ ಶುರು ಆಯಿತು. ಅದರಲ್ಲಿ ಅಜಿತ ನಾಮಕನಾಗಿ ಪರಮಾತ್ಮ ಇದ್ದ. ಮಂದರ ಪರ್ವತವನ್ನು ಗಟ್ಟಿಗೊಳಿಸಿದ. ವಾಸುಗೆ ಸುಸ್ತಾಯಿತು, ಅದರಲ್ಲಿ ಒಂದು ರೂಪದಿಂದ. ಹೀಗೆ ಎಲ್ಲ ರೀತಿಯಿಂದಲೂ ಅವನೇ ಮಾಡ್ದ. ಆದರೆ ಕಂಗೆಟ್ಟವರು ದೇವತೆಗಳು. ಬೆಟ್ಟ ಬೆನ್ನಲಿ ಹೊರಸಿದವರೊಳು ಸಿಟ್ಟು ಮಾಡಿದನೇನೋ. ಬೆಟ್ಟವನ್ನ ಅವನ ಬೆನ್ನಲ್ಲಿ ಹೊರಿಸಿದವರು ದೇವತೆಗಳು. ಕೇಳ್ಕೊಂಡಿದ್ದಕ್ಕೆ ಬಂದಿದ್ದು. ಸಿಟ್ಟು ಮಾಡಿಕೊಂಡ. ನಾನೇ ಹೇಳ್ತೇನೆ, ನಾನೇ ಸ್ವಾಮಿ, ನೀವು ಮಾಡೋ ಕೆಲಸಕ್ಕೆ ನಾನಿರ್ಬೇಕಾ ಅಲ್ಲಿ? ಸಿಟ್ಟು ಮಾಡಿಕೊಳ್ಳಿಲ್ಲ. ಈ ಎಲ್ಲ ಅಹಂಕಾರ ಮಮಕಾರಾದಿಗಳು ಜೀವಗತ ದೋಷ. ನಮ್ಗೆ ಏನಿರ್ತದೆ ಹೇಳಿ? ನಮಗೆ ಸ್ವಲ್ಪ ಪಂಡಿತರಿಗೆ ಸ್ವಲ್ಪ ಅಹಂಕಾರ. ಊಟದಲ್ಲಿ ಮೊದಲನೆಯಲ್ಲಿಯೇ ಬೇಕು ನಮಗೆ. ಒಬ್ರು ಯಾರಾದರೂ ಕೂತಿದ್ದು ಸ್ವಲ್ಪ ಎಲ್ಲಾದರೂ ಕಡೆಗೆ ಹಾಕಿಬಿಟ್ರೆ ಎಲ್ಲಿದಲ್ಲಿದೋ ಸಿಟ್ಟು. ಬಡ ತಿಂದು ಎದ್ದು ಬಂದ್ರೆ ಸಾಕಪ್ಪ ಅನ್ನೋ ರೀತಿ ಮಾಡ್ತಿರ್ತಾರೆ. ಎಲ್ಲಿ ಕುಳಿತೇನ್ರಿ, ಅದೇ ಐಟಮ್ಸೇ ಬರೋದು. ನೀವು ಕೇಳಿ ಬಾಯಿ ಬಿಟ್ಟು ಕೇಳಿದ್ರೆ ಇನ್ನೊಂದೆರಡು ಹಾಕ್ತಾರೆ, ಅವರೇ ಹಾಕ್ತಾರೆ. ಎಲ್ಲಿ ಕುಳಿತ್ರಿ? ಅವರಾಗೆ ಕರೆದು ಕೂಡಿಸಿದ್ರೆ ಸಂತೋಷ. ಅಲ್ಲಿ ಕುಳಿತರೂ ಹರಿಪ್ರಸಾದ, ಇಲ್ಲಿ ಕುಳಿತರೂ ಹರಿಪ್ರಸಾದ. ಆ ಭಾವನೆ ಬೇಕಷ್ಟೆ. ಪರಮಾತ್ಮನಿಗೆ ಅದಿಲ್ಲ, ಆ ಅಹಂಕಾರ ಇಲ್ಲ. ಸಿಟ್ಟು ಮಾಡಿಕೊಳ್ಳಿಲ್ಲ ಅವನು. ಸಿಟ್ಟು ಮಾಡಿದನೇನೋ ಹರಿ. ಕಂಗೆಟ್ಟ ಸುರರಿಗೆ ಸುಧೆಯನ್ನುಣಿಸಿದ. ಕಂಗೆಟ್ಟು ಬಿಡಿದ್ರು, ಸುಸ್ತಾಗಿ ಹೋಗಿದ್ರು ಅವರು. ಅವರಿಗೆ ಸುಧೆಯನ್ನುಣಿಸಿದ, ಅಮೃತವನ್ನು ಕೊಟ್ಟ. ಮತ್ತೆ ಅಹಿತರನ್ನು ಮುರಿದ. ಭಗವದ್ವೇಷಿಗಳನ್ನು ಅಂದರೆ ಅಹಿತರು ಅಂದರೆ ದೈತ್ಯರು, ಅವರ ಒಂದು ಮನಸ್ಸನ್ನು ಮುರಿದ, ಇಚ್ಛೆಯನ್ನ. ಅವರು ಕೂಡ ಅಮೃತಪಾನ ಮಾಡಬೇಕು ಅನ್ನೋ ಇಚ್ಛೆ ಇತ್ತು. ನಾನೇ ಕೊಡ್ತೇನೆ ನಿಮಗೆಲ್ಲ ಅಂತ ಮೋಹಿನಿ ರೂಪದಿಂದ ಬಂದ.
ಕೊಡ್ತೇನೆ, ಆಯ್ತಮ್ಮ ನೀನೇ ಕೊಟ್ಬಿಡು, ಜಗಳವೇ ಬೇಡ. ಅವರ ಇಚ್ಛೆಯನ್ನು ಮುರಿದು ದೇವತೆಗಳಿಗೆ ಕೊಟ್ಟ. ಹೀಗೆ ಪರಮಾತ್ಮ ತನ್ನ ಭಕ್ತರನ್ನ ಎಂದೂ ಕೈ ಬಿಡೋದಿಲ್ಲ. ಏನು ಮಾಡಲಿಕ್ಕೂ ಸಿದ್ಧ ಪರಮಾತ್ಮ, ಏನು ಮಾಡಲಿಕ್ಕೂ ಸಿದ್ಧ ಪರಮಾತ್ಮ. ಆದ್ದರಿಂದ ಪರಮಾತ್ಮನ ಒಂದು ಚಿಂತನೆ, ಅವನಿಗೆ ಕೊಡುವಂತಹ ಒಂದು ಅನುಸಂಧಾನ ಯಾವುದೇ ಕೊಡ್ರಿ ಅದು ಬಹಳ ಮುಖ್ಯ ಅನ್ನೋದನ್ನು ಇದರ ಈ ಪದ್ಯದಲ್ಲಿ ದಾಸವರೇಣ್ಯರು ಹೇಳ್ತಾ ಇದ್ದಾರೆ. ಪ್ರಶ್ನೆಗಳಿದ್ದರೆ ಕೇಳಿ. ಪ್ರಶ್ನೆಗಳೇನಿಲ್ಲ ಆಚಾರ್ಯ. ದಾಸವರೇಣ್ಯರು ಎಲ್ಲಿಂದ ಎಲ್ಲೆಲ್ಲಿಗೆ ತಗೊಂಡು ಹೋಗಿದ್ದಾರೆ, ಯಾವ್ದನ್ನ ಎಲ್ಲೆಲ್ಲಿ ಲಿಂಕ್ ಮಾಡಿದ್ದಾರೆ, ಯಾವ್ದು ಒಂದು ಪದಕ್ಕೆ ಎಲ್ಲೆಲ್ಲಿ ಅರ್ಥ ಇದೆ, ಅದು ಎಷ್ಟು ಆಳ ಇದೆ, ಎಷ್ಟು ಅಗಲ ಇದೆ, ಏನ್ ನಮ್ ಯೋಗ್ಯತೆಯೇ ಇಲ್ಲ. ನಮ್ಗೆ ಬರೀ ಪುಸ್ತಕ ಮುಟ್ಟೋ ಯೋಗ್ಯತೆ ಅಷ್ಟೇ ನಮ್ದು, ಅಷ್ಟೇ. ಒಬ್ಬ ಅದ್ರಲ್ಲಿ ಇಲ್ದೇ ಇರೋದೇ ಇಲ್ಲ, ಏನಿಲ್ಲ. ಹೆದರಿಕೆ ಆಗತ್ತೆ. ಎಷ್ಟು ಅದ್ಭುತ ಹರಿಕಥಾಮೃತ ಸಾರ. ನಾವೆಲ್ಲ ಅನ್ಕೊಂಡ್ಬಿಟ್ಟಿದ್ದೇವೆ ಇದು ಬರೀ ಹೆಂಗಸರಿಗೆ ಮಾತ್ರ ಮೀಸಲು ಅಂತ. ಸ್ವಲ್ಪ ಹೌದು ಹೌದು, ಹಂಗೆ ಅನ್ಕೊಂಡಿದ್ವಿ ಹಿಂದೆ. ಪಂಡಿತರಿಗೆ ಹೌದು, ಪಂಡಿತರಿಗಲ್ಲ ಆಚಾರ್ಯ, ನಮ್ಮಂತವ್ರಿಗೂ ಇರುತ್ತೆ. ಎಲ್ಲರಿಗೂ ಬರೀ ಹೆಂಗಸ್ ಹೇಳ್ಕೊತಾರೆ ಅಂತ. ಮೀಸಲು ಅಂತ. ಜ್ಞಾನ ಇದು ಎಲ್ರಿಗೂ ಹೇಳಿ, ಜ್ಞಾನ ಎನ್ನುವುದು ಯಾರು ಸತ್ತು ಎಲ್ಲರಿಗೂ ಬೇಕು. ಈ ಎರಡು ಪದ್ಯಗಳಲ್ಲಿ ಏನಿದೆ ಅಂದ್ರೆ ಎಲ್ಲ ಇದೆ, ಏನೇನಿಲ್ಲ ಎಲ್ಲ ಇದೆ. ಏನಿದೆ ಅಂದ್ರೆ ಎಲ್ಲ, ಏನಿಲ್ಲ ಅಂದ್ರೆ ಏನು ಮಾತಾಡಕ್ಕೆ ಆಗಲ್ಲ. ಅಷ್ಟು ಎಲ್ಲ ಇದೆ, ಪ್ರಪಂಚವೇ ಇದೆ ಇದರಲ್ಲಿ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ. ಆಯ್ತು ಆಚಾರ್ಯ, ಶ್ರೀಕೃಷ್ಣಾರ್ಪಣ ಮತ್ತು ನಮಸ್ಕಾರ. ಆಚಾರ್ಯ ಹುಷಾರಿಲ್ಲ ಅಂತ ಅನ್ಕೊಂತೀನಿ. ಹೌದು, ಸ್ವಲ್ಪ ಹುಷಾರಿಲ್ಲ ಆಚಾರ್ಯ. ಎಲ್ಲ ಕಡೆ ಫ್ಲೂ ಇದೆ.